ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಕನಿಷ್ಕಾ ಲಾಗ್ಸ್. ನಾನಿವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನಮ್ಮ ಕರಾವಳಿಯಲ್ಲಿ ನಡೆಯುವಂತಹ ಒಂದು ಪಿಲಿವೇಷ ಅಂತ, ಅಂದರೆ ಕನ್ನಡದಲ್ಲಿ ಅದನ್ನು ಹುಲಿವೇಷ ಅಂತ ಹೇಳ್ತಾರೆ. ಅದೇ ಪ್ರೋಗ್ರಾಮ್ಗೆ ನಾನು ಹೋಗ್ತಾ ಇದ್ದೇನೆ. ಕ್ಯಾಬ್ ಕೂಡ ಆಲ್ರೆಡಿ ಬಂದಿತ್ತು, ಇವಾಗ ನಾವು ಹೋಗ್ತಾ ಇದ್ದೇವೆ. ಟೈಮ್ ಬಂದುಬಿಟ್ಟು ಇವಾಗ 5:30 ಆಗಿದೆ. 6 o'clockಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಾವೀಗ ಹೋಗ್ತಾ ಇದ್ದೀವಿ. ವೆದರ್ ಸ್ವಲ್ಪ ಮಳೆ ಬರೋ ಹಾಗೆಯೇ ಇದೆ. ಫೈನಲ್ ಆಗಿ ನಾವು ಈ ಜಾಗಕ್ಕೆ ತಲುಪಿದ್ವಿ. ಇದೊಂದು ಟೆಂಪಲ್. ಇಲ್ಲಿ ಗಣೇಶನನ್ನು ಕೂಡ ಕೂರಿಸಿದ್ರು. ಆಲ್ರೆಡಿ ತುಂಬ ಜನ ಕೂಡ ಬಂದಿದ್ರು. ನಾವಿವಾಗ ಹುಳಿಮಾವಲ್ಲಿದ್ದೀವಿ. ಅಲ್ಲಿ ಪುತ್ತೂರಿಂದ ಪಿಲಿನಲಿಕೆ ಮಾಡ್ತಾ ಇದ್ದಾರೆ, ಅಲ್ಲಿ ನಾವು ಬಂದಿದ್ದೀವಿ. ನಿಮ್ಮ ಹೆಸರು ಗೊತ್ತಾಗುತ್ತೆ. ಲಕ್ಷ ಯೂಟ್ಯೂಬಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಾರೆ. ಎಲ್ಲರೂ ಮಿಸ್ ಮಾಡಿ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ವರ್ಷಗಳ ನಂತರ ನಾವು ಬ್ಯಾಂಗ್ಳೂರಲ್ಲಿ ಹುಲಿವೇಷ ನೋಡ್ತಿದ್ದೇವೆ. ಯಾಕಂದರೆ ಇದು ಕರಾವಳಿಯಲ್ಲಿ ಆದರೆ ಆವಾಗವಾಗ ನಡೀತಾ ಇರ್ತದೆ, ಬಟ್ ಇಲ್ಲೆಲ್ಲ ತುಂಬ ಕಡಿಮೆ ಅಲ್ವಾ, ಅದಕ್ಕೋಸ್ಕರ ತುಂಬ ಖುಷಿಯಾಗಿದೆ. ಆಲ್ರೆಡಿ ತುಂಬ ಜನ ಸೇರಿದ್ರು. ಅಂದರೆ ಟೈಮ್ ಆಗ್ತಾ ಜನ ಫುಲ್ ರಶ್ ಆಗಿತ್ತು, ಅಷ್ಟು ಜನ ಸೇರಿದ್ರು. ಅಂದರೆ ಇಲ್ಲಿ ಊರಿನವ್ರು ಕೂಡ ತುಂಬ ಜಾಸ್ತಿ ಇದ್ದಾರೆ ಎಲ್ಲ. ಅವರಲ್ಲಿ ಇಲ್ಲಿ ಚೆಂಡೆ ಕುಣಿತ ಎಲ್ಲ ನಡೀತಾ ಇತ್ತು. ಅಂದರೆ ಆಲ್ರೆಡಿ ಅವ್ರದ್ದು ಕೂಡ ಟೀಮ್ ಇತ್ತು, ಮತ್ತು ಹುಲಿವೇಷದವ್ರದ್ದು ಕೂಡ ಟೀಮ್ ಇತ್ತು. ತುಂಬ ಖುಷಿ ಆಗ್ತಿತ್ತು, ಯಾಕಂದರೆ ಊರಲ್ಲಿ ಇದ್ದೇವೆ ಅನ್ನುವ ಫೀಲಿಂಗ್ ಆಗ್ತಿತ್ತು ನಮಗೆ ಎಲ್ಲರನ್ನು ನೋಡುವಾಗ. ಊರವರೆಲ್ಲ ತುಂಬ ಜನ ಸಿಕ್ಕಿದ್ರು, ಮಾತಾಡಲಿಕ್ಕೆ ತುಂಬ ಖುಷಿ ಆಯಿತು. ಇವಾಗ ಇಲ್ಲಿ ಇವ್ರದ್ದು ಚೆಂಡೆ ಕುಣಿತ ಅವರ ಟೀಮ್ ಕೂಡ ಇವಾಗ ಬರ್ತಿದೆ ಸ್ಟೇಜಿಗೆ. ಇವರು ಕೂಡ ಇಲ್ಲಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಹಾಗಾದರೆ ಈ ಚೆಂಡೆ ಕುಣಿತ ಹೇಗಿರ್ತದೆ, ಇವರು ಯಾವ ರೀತಿ ಮಾಡ್ತಾರೆ ಎಲ್ಲದನ್ನು ಕೂಡ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ. ಹಾಗಾದರೆ ಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ.
ವಾವ್, ಎಷ್ಟು ಚೆನ್ನಾಗಿತ್ತಲ್ಲ, ನೀವು ಕೂಡ ನೋಡ್ಕೊಂಡು ಬಂದ್ರಲ್ವಾ. ಇವಾಗ ಫೈನಲ್ ಆಗಿ ನಮ್ಮ ಕರಾವಳಿ ಭಾಗದ ಕಲ್ಲೇಗ ಟೈಗರ್ಸ್ ಟೀಮ್ ಕೂಡ ಇವಾಗ ರೆಡಿ ಆಗಿದೆ. ನೋಡುವ ಹುಲಿ ಯಾವ ರೀತಿ ಎಂಟ್ರಿ ಕೊಡುತ್ತೆ ಅನ್ನೋದು ಕೂಡ ನಾವು ತುಂಬ ಕಾಯ್ತಾ ಇದ್ದೇವೆ. ನೀವು ಕೂಡ ಬನ್ನಿ, ಹೇಗಿದೆ ಅಂತ ನೋಡ್ಕೊಂಡು ಬರುವ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದರ ಕುಣಿತ ನೋಡಿ ಎಲ್ರಿಗೂ ಕುಣಿಬೇಕು ಅನಿಸ್ತು. ಅದಕ್ಕೋಸ್ಕರ ಎಲ್ಲರೂ ಸ್ಟೇಜ್ಗೆ ಹೋಗಿ ಕುಣಿದದ್ದು. ಈ ನಮ್ಮ ಕರಾವಳಿಯ ಹುಲಿ ವೇಷದ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳಲೇಬೇಕು. ಈ ಹುಲಿ ವೇಷವೆಂದರೆ ಇದು ಬರೀ ಕುಣಿತವಲ್ಲ, ಇದೊಂದು ನಮ್ಮ ಕರಾವಳಿಯ ಜನರ ನಾಡಿಮಿಡಿತ ಅಂತಲೇ ಹೇಳ್ಬೋದು. ಈ ನವರಾತ್ರಿ ಎಲ್ಲ ಬಂದರೆ ಸಾಕು, ದಕ್ಷಿಣ ಕನ್ನಡದಲ್ಲಿ ಅಂತೂ ಈ ಹುಲಿವೇಷತೆ ಗದ್ದಲಿರುತ್ತದೆ. ಮೊದಲೆಲ್ಲ ಇದು ಬರೀ ಕರಾವಳಿ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಈಗ ಏನು ಸಿನಿಮಾಗಳಲ್ಲಿ ತೋರಿಸ್ತಾರೆ, ಈಗ ಗರುಡ ಗಮನ, ವೃಷಭ ವಾಹನ ಆಗಿರ್ಬೋದು, ಉಳಿದವರು ಕಂಡಂತಾಗಿರ್ಬೋದು, ಈ ಸಿನಿಮಾಗಳೆಲ್ಲ ತೋರಿಸಿದಾದ್ಮೇಲೆ ಇದು ಈಗ ರಾಜ್ಯದ ಉದ್ದಗಲಕ್ಕೂ ಇದೊಂದು ಚಿರಪರಿಚಿತವಾಗಿದೆ. ಈಗ ಕರಾವಳಿ ಭಾಗಗಳಲ್ಲಿ ಯಕ್ಷಗಾನ ಆಗಿರ್ಬೋದು, ಆಮೇಲೆ ಭೂತಾರಾಧನೆ ಆಗಿರ್ಬೋದು, ಇದೆಲ್ಲ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ನಮ್ಮದು ಹುಲಿವೇಷ ಕೂಡ, ಅಂದರೆ ಹುಲಿ ಕುಣಿತ ಕೂಡ ಅಷ್ಟೇ ಅಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದರೆ ಈಗ ಹುಲಿವೇಷ ಕುಣಿಯುವಾಗಲೇ ನಮಗೆ ಕೂಡ ಅಷ್ಟೇ ಅದರ ಸೌಂಡಿಗೆ ಆಗಿರ್ಬೋದು, ಅದರ ನರ್ತನಕ್ಕಾಗಿರ್ಬೋದು, ನಮಗೂ ಅಷ್ಟೇ ಕುಣಿಯುವ ಅಂತ ಅಷ್ಟು ಚೆನ್ನಾಗಿ ಕುಣಿಬೇಕು ಅಂತಲೇ ಅನ್ನಿಸ್ತದೆ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ಇವಾಗ ಆಯಿತು, ಹುಲಿವೇಷ ಎಲ್ಲ ಮುಗೀತು. ಇವಾಗ ನಾವು ಫೈನಲ್ ಆಗಿ ಊಟಕ್ಕೆ ಬಂದಿದ್ದೀವಿ. ತುಂಬ ಜನ ಕೂಡ ಇಲ್ಲಿ ಇದ್ದರು, ಅಂದರೆ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಕೂಡ ಇತ್ತು ಇಲ್ಲಿ. ಬಾಯ್ 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 ಬಾಯ್. ಫಂಕ್ಷನ್ ಎಲ್ಲ ಮುಗಿದು ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ರಕ್ಷಾ ಮನೆಗೆ ಹೋಗ್ತಾ ಇದ್ದೀನಿ. ಫೈನಲ್ ಆಗಿ ಹುಲಿವೇಷ ಅಂದರೆ ತುಳುವಿನಲ್ಲಿ ಹುಲಿವೇಷ ಎಲ್ಲ ಮುಗಿದಿದೆ. ಮತ್ತು ಕೇರಳ ಸ್ಟೈಲು ಚೆಂಡೆ ಕುಡಿತ ಕೂಡ ಮುಗಿದಿದೆ. ಊಟ ಕೂಡ ಊಟ ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲಿ ಗಣಪತಿ ವಿಸರ್ಜನೆಗೆ ರೆಡಿ ಆಗ್ತಾ ಇದೆ. ಇನ್ನು ತುಂಬ ಖುಷಿ ಆಯ್ತಲ್ಲ, ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಟೈಮಿನ ನಂತರ ನಮಗೆ ಕರಾವಳಿ ಒಂದು ಈ ಥರ ಒಂದು ಚಂದದ ಒಂದು ಕುಣಿತ ಎಲ್ಲ ನೋಡಲಿಕ್ಕೆ ಸಿಕ್ಕಿ ತುಂಬ ಖುಷಿ ಆಯಿತು. ಮೊದಲೇ ಕನ್ನಡ ನೋಡೋಕ್ಕೆ ನಾವು ಊರಿಗೆ ಹೋಗಬೇಕಿತ್ತು. ಇವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಕ್ತಲ್ಲ, ತುಂಬ ಖುಷಿ ಆಯಿತು. ನಮ್ಮ ಊರಿಗೆಲ್ಲ ನೆನಪಾಗ್ತದೆ, ಖುಷಿ ಆಯಿತು. ಇವಾಗ ನಾವು ಫೈನಲ್ ಆಗಿ ಪ್ರೋಗ್ರಾಮ್ ಏನಂದರೆ ಇವಾಗ ಗಣಪತಿ ವಿಸರ್ಜನೆ ಹೋಗ್ತಾ ಇದ್ದೀವಿ ಇವಾಗ ನಾವು ಕೂಡ. ಇವಾಗ ನಾವೆಲ್ಲ ಮುಗಿಸ್ಕೊಂಡು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೇವೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ, ತುಂಬ ಖುಷಿ ಆಯಿತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.